ಆಕ್ಷನ್ ಸ್ಟಾರ್ಟ್. ಅಲ್ಲಿ ಎಲ್ಲ ಹತ್ತಿದ್ದಾರೆ, ನೀನು ಇದೀಯಾ ಅಲ್ಲಿ ಹತ್ತಿದ್ದೀರಾ, ಇಲ್ಲಿ ಬಂದು ಕುತ್ಕೊಂಡಿದೀಯಾ. ಹೋಗಿ ಚಿನ್ನ, ನನಗೆ ಏನು ಫಸ್ಟ್ ಹೇಳಿದೀನಿ ನಾನು ಈ ತರ ಎಲ್ಲ ಹೊಟ್ಟೆ ಬಿಟ್ಕೊಂಡ್ ಬರ್ಬೇಡ ಅಂತ. ಫಸ್ಟ್ ಕರಗ್ಸ ಅದನ್ನ. ಅದಕ್ಕೆ ಏನೋ ಪ್ಲಾನ್ ಮಾಡ್ತಾ ಇದ್ದೀನಿ ಜಿಮ್ಗೆ ಹೋಗ್ಬೇಕಂತ. ಹೋಗು, ನೀನು ಯಾವ ಪ್ರಾಡಕ್ಟ್ ಯೂಸ್ ಮಾಡಲ್ಲ ನೀನು. ಏನು ಹುಡುಗಿರೋ ಕೆಲಸಗಳೇ ಮಾಡಲ್ಲ, ಎಲ್ಲೆಲ್ಲ ಅಲ್ಲೆಲ್ಲ ಇಟ್ಬಿಟ್ಟಾರೆ. ರತಿಕಾ ಮೇಡಮ್ ಇದು ಕೆಲಸ ಹೆಂಗ್ ಮಾಡ್ತಾ ಇದ್ರಿ ಮೇಡಮ್ ನೀವು? ಮೀಟಿಂಗ್ ನೋಡ್ಕೊಂಡು ಬಂದಿರೋದು ನೀವು ಕೆಲಸಗಳಿಗೆ? ಸೊ ವರ್ಕ್ ಮಾಡ್ತಾ ಇದೀವಿ ನೋಡಿ, ಎಲ್ಲರಿಗೂ ಡಿಸ್ಕಸ್ ಮಾಡ್ತಾ ಇದೀರಿ ಸರ್. ನೋಡಲ್ಲ ಇದ್ದಾರೆ, ಅವ್ರ ಹತ್ರ ಹೋಗಿ ವರ್ಕ್ಔಟ್ ಮಾಡಿ ಇವತ್ತೊಂದು ಪ್ರಾಡಕ್ಟ್ ಸೇಲ್ ಮಾಡ್ತೀರಿ ಸರ್ ಅಷ್ಟೇ. ಕಂಪ್ನಿದಲ್ಲಿ ಪ್ರಾಡಕ್ಟ್ ಸೇಲ್ ಆಗಿ ಎಷ್ಟು ದಿನ ಆಯ್ತು ನೀವು ಈ ತರ ಮೀಟಿಂಗ್ ಇಟ್ಕೊಂಡಿದ್ರೆ? ನನ್ಗೆ ಅದೆಲ್ಲ ಗೊತ್ತಿಲ್ಲ ಮೇಡಮ್. ಇವತ್ತಾಗ 10 ಪ್ರಾಡಕ್ಟ್ ಸೇಲ್ ಆಗಿಲ್ಲ ಅಂದ್ರೆ ನಿಮ್ಗೆ ನಾನು ಇನ್ಚಾರ್ಜ್ ಮಾಡ್ತೀನಿ ಅಷ್ಟೇ. ಸರಿ, ಅಲ್ಲಿ ಯಾರೋ ಒಬ್ರು ಕೂತಿದ್ದಾರೆ, ಜಸ್ಟ್ ಹೇಳಿ ನೋಡೋಣ. ಅವ್ನಿಗೇನಾದ್ರೂ ಬಕ್ರ ಸಿಕ್ಕಿದ್ರೆ ಏನೋ ಬೇಜಾರಾಗಿದೆ. ಹೊಟ್ಟೆ ಹಾಕೊಂಡು ಮೇಡಮ್ 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 ಇಂಥ ಟೆನ್ಷನ್ ಇಲ್ಲ ಮೇಡಮ್. ಮೇಡಮ್ ಏನು ಮಾಡೋದು ಮೇಡಮ್, ಈ ಹೊಟ್ಟೆನ ಕರಗ್ಸೋದಿಕ್ಕೆ ನೀವು ಯಾವ ಥರ ಟೆನ್ಷನ್ ತಗೋಬೇಡಿ. ಅದಕ್ಕೋಸ್ಕರ ನಮ್ಮ ಸ್ಟಾರ್ ಕಂಪನಿಯವರು ಹಿಪಾಪ್ ಆಯಿಲ್ ಅನ್ನು ತಂದಿದ್ದಾರೆ. ಇದು ಜಸ್ಟ್ 3 days ಹಿಂಗೆ ಹಾಕಿ ಹೊಟ್ಟೆನಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಮಸಾಲೆ ಮಾಡಬೇಕು ಸರ್ ಅಷ್ಟೇ. ಜಸ್ಟ್ 599 ಪಕ್ಕ ಹೊಟ್ಟೆ ಕರಗುತ್ತಾ ಮ್ಯಾಮ್. ಇದಕ್ಕೆ ನಾವು ವಾರಂಟಿ ಕೂಡ ತೋರಿಸ್ತೀವಿ, ಬೇಕಾದ್ರೆ ನಿಮ್ಗೆ ಕರ್ಸ್ಲಾ ಮೇಡಮ್. ಇಲ್ಲೇ ನೋಡಿ, ನಿಮಗೆ ಏನು ಪ್ರಾಬ್ಲಮ್ ಇಲ್ಲ ಮ್ಯಾಮ್. ಬೇಕಾದ್ರೆ ಎಕ್ಸಾಂಪಲ್ ಇದರಿಂದ ಏನು ಸೈಡ್ ಎಫೆಕ್ಟ್ ಆಗಲ್ಲ, ಇಂಥ ಸೈಡ್ ಎಫೆಕ್ಟ್ ಇಲ್ಲ ಮ್ಯಾಮ್. ಈ ಥರದಿಂದ ಯೂಸ್ ಮಾಡಿ, ಪ್ರಾಡಕ್ಟ್ ಯೂಸ್ ಮಾಡಿ ಆಗಿರೋ ಪ್ರಾಬ್ಲಮ್ಸ್ ಕೂಡ ನೀವು ಮುಂದೆ ತೋರಿಸ್ತೀವಿ. ಕರಗಿದ್ರೆ ಸಾಕಮ್ಮ, ಆರೋಗ್ಯವಾಗಿರ್ಬೇಕಮ್ಮ ಮ್ಯಾಮ್. ಈ ಆಯಿಲ್ ಕೂಡ ಇದೆ, ಬೇಕಾದ್ರೆ ನಾವು ಯೂಸ್ ಮಾಡಿರೋವನ್ನ ಕೂಡ ಕರ್ಕೊಂಡು ಬರ್ತೀವಿ. ಏನಂತೀರಾ ಮೇಡಮ್? ಸರಿ, ಸೈಡ್ ಎಫೆಕ್ಟ್ಸ್ ಇಲ್ಲ ಸರ್. ಬೇಕಾದ್ರೆ ಇದರಲ್ಲೇ ಓದ್ ಕೂಡ ನೋಡಿ, ಒಬ್ರು ಯೂಸ್ ಮಾಡಿದ್ದಾರೆ, ಅವ್ರನ್ನೂ ಮಾತಾಡಿಸ್ತೀವಿ. ಓಕೆ ಅಂದ್ರೆ ಕರೆಸ್ತೀನಿ ಸರ್. ಕರ್ಕೊಂಡ್ ಬರ್ತೀನಿ ಬೇಗ. ಒಬ್ರು ಆ ಸರ್ ಹತ್ರ ಯಾರು ಬೈಸ್ಕೊಳ್ಳೋರು ಡೈಲಿ. ಸರ್ ನೋಡಿ ಸರ್, ಇವನು ಹೊಟ್ಟೆ ಇಷ್ಟು ಈಗ ಸರ್, ಇವನು ಹೊಟ್ಟೆ ಆ ಪ್ರಾಡಕ್ಟ್ ಹಾಕೊಂಡಿದ್ದರಿಂದ ಇವನಿಗೆ ಹೊಟ್ಟೆ ಕಮ್ಮಿ ಆಗಿದೆ ಸರ್. ಹೌದು ಸರ್, ಇಸ್ಕೊಂತೀರಿ ಖಂಡಿತ ಇಸ್ಕೊಳ್ತೀವಿ. ಫಸ್ಟ್ ಈ ಹೊಟ್ಟೆ ಕರಗಿಸ್ಬೇಕು ಅಷ್ಟೇ ನನಗೆ. ಫಸ್ಟ್ ಇಸ್ಕೊಳ್ತೀವಿ ಇದನ್ನ ಪ್ರಾಡಕ್ಟ್ ನೋಡಿ ಮ್ಯಾಮ್. ಇದು ಜಸ್ಟ್ 599 ನಿಮಗೆ ಆಫರ್ ಇದೆ. ಓಕೆ ಅಂತೀರಾ? ಓಕೆ, ಆದರೆ ಸ್ವಲ್ಪ ಡೌಟ್ ಇದೆ. ನಿಮ್ಮ ಮ್ಯಾನೇಜರ್ ಹತ್ರ ಏನಾದರೂ ಮಾತಾಡ್ತಾರಾ? ಕರಿತೀರಿ ಸರ್. ಅಲ್ಲಿ ಒಂದು ಪ್ರಾಡಕ್ಟ್ ಮಾತ್ರ ಸಿಕ್ಕಿದೆ, ಅವ್ರಿಗೆ ಹೇಳಿದ್ದೀವಿ ನಮ್ಮ ಬಗ್ಗೆ ಎಲ್ಲ. ಎಕ್ಸಾಂಪಲು ಅವರು ನಮ್ಮ ಹತ್ರ ಅಲ್ಲಿಂದ ಒಬ್ರು ಹಾಕ್ಕೊಂಡ್ರಪ್ಪ, ಅವ್ರಿಗೆಲ್ಲ ಹೇಳಿದ್ದೀವಿ. ಅವ್ರು ಜಸ್ಟ್ ಮ್ಯಾನೇಜರ್ ಹತ್ರ ಒಂದ್ಸರಿ ಮಾತಾಡ್ಬೇಕಂತಿದ್ದಾರೆ. ನೀವು ಒಂದ್ಸರಿ ನೋಡಿ ಬನ್ನಿ ಸರ್. ಓಕೆ, ಮಾತಾಡ್ತೀನಿ. ಹೇಳಿ ಮೇಡಮ್, ಏನು ನಿಮ್ಮ ಪ್ರಾಬ್ಲಮ್? ಸರ್, ಈ ಪ್ರಾಡಕ್ಟ್ನಿಂದ ಏನು ಸೈಡ್ ಏನು ಆಗಲ್ಲ ಮೇಡಮ್. ಸೈಡ್ ಎಫೆಕ್ಟ್ ಬೇಕಿದ್ರೆ ಏನೂ ಆಗಲ್ಲ. ನಿಮ್ಮ ಅಪಿಯರೆನ್ಸಿ ಅವ್ರಿಗೆ ತುಂಬ ಹೊಟ್ಟೆ ಏನು ಇಲ್ತಾಗ್ದಿರಾ, ಹೊಟ್ಟೆ ತುಂಬ ಕರಗಿಸಿ ಫುಲ್ ಸ್ಮಾರ್ಟ್ನೆಸ್ ಮಾಡೋ ಬಾಧ್ಯತೆ ನಮ್ಮದು. ಸರ್, ಈ ಪ್ರಾಡಕ್ಟ್ಗೆ ಡಿಸ್ಕೌಂಟ್ ಏನಿಲ್ವಾ? ಡಿಸ್ಕೌಂಟ್ ಎಷ್ಟು ಮೇಡಮ್? ಮೊಬೈಲ್ ನೋಡಿ ಸರ್, ಇದು 5G ಮೊಬೈಲ್ ಇತ್ತಲ್ವಾ, ಅದರಲ್ಲಿ ಸಿಮ್ ಇದೆಯಲ್ವಾ, ಅದು 4GB ಡೇಟಾ ಫ್ರೀ ಕೂಡ ಕೊಡ್ತಾ ಇದ್ದೀವಿ ಸರ್. ಹೌದಾ? ನಿಮಗೆ 600 ಇರೋ ಹತ್ರ ಆಫ್ ಡಿಸ್ಕೌಂಟ್ ಇರುತ್ತೆ ಮೇಡಮ್. ಯೂಸ್ ಮಾಡ್ಕೊಳ್ಳಿ. 300 ಇರುತ್ತೆ ಡಿಸ್ಕೌಂಟ್. ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿ 1 ತಿಂಗಳು ಬಿಟ್ಟು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನೀವೇ ಖುಷಿಯಾಗಿ ಹೇಳ್ತೀರಾ. ನೀವು ಈ ಥರ ಪ್ರಾಬ್ಲಮ್ಸ್ ಇರೋರು ಕೂಡ ಕೊಡಿ ಮ್ಯಾಮ್ ಈ ಪ್ರಾಡಕ್ಟ್ನ. ಓಕೆ, ಏನು ಮಾಡೋಣ ಮ್ಯಾಮ್? ಸ್ಕ್ಯಾನರ್ ಕೊಡ್ತೀರಾ, ಇಲ್ಲಾಂದರೆ ಕ್ಯಾಶ್ ಫೋನ್ಪೇ ಮಾಡ್ತೀನಿ. ಓಕೆ, ನಿಮಗೆ ಗೊತ್ತಾಗಿ ಸ್ಕ್ಯಾನರ್ ನೋಡ್ಸಮ್ಮ. ಸ್ಕ್ಯಾನ್ ಮಾಡಿ. ನಿಮಗೆ ಗೊತ್ತಾಗಿರೋರು ಯಾರಾದ್ರೂ ಇದ್ರೆ ನಮ್ಮ ನಂಬರ್ಗೆ ಕಾಲ್ ಮಾಡಿ. ನೋಡಿ ಮೇಡಮ್, ಯೂಸ್ ಮಾಡಿ. ಯೂಸ್ಫುಲ್ ಆದರೆ ಗೊತ್ತಾಗಿರೋದು ಹೇಳಿ. ಆಯಿತು, ಓಕೆ, ತುಂಬಾ ಯೂಸ್ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಆಲ್ ದ ಬೆಸ್ಟ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಇವತ್ತು 10 ರೂಪಾಯಿ ಡಿಸ್ಕೌಂಟ್ ಓಡ್ಕೊತೀರಿ. ಮ್ಯಾನೇಜರ್ ಹತ್ರ ಹೋಗಿ ಬೆಳಗ್ಗೆ ಮಾತಾಡಿದೆ ಎಲ್ಲ. ಹಲೋ, ಸರಿ ಕಳಿಸಿರಿ ಸರ್. ಇವತ್ತು ಒಂದು ಪ್ರಾಡಕ್ಟ್ ಸೇಲ್ ಮಾಡಾಯ್ತು ಸರ್. ಓಕೆ, ಹೌದಾ? ಹೌದು ಸರ್. ಅಯ್ಯೋ ಸಾರಿ ರತಿಕಾ, ಬೆಳಗ್ಗೆ ನಿಮ್ಮ ಮೇಲೆ ತುಂಬಾ ರೇಗ್ ಬಿಟ್ಟಿದ್ನಮ್ಮ. ಇದೇ ತರ ಕೆಲಸ ಮಾಡ್ಕೊಂಡು ಹೋಗಿ ಅಮ್ಮ. ಸಾರಿ ಅಮ್ಮ. ಸರ್, ಡಿಸ್ಕೌಂಟ್ ಕೊಡ್ಬೇಕು. ಕೊಡ್ತೀನಮ್ಮ, ಡೆಫಿನೆಟ್ಲಿ. ಸ್ಯಾಲರಿ ಸರಿ ಬಾಯ್ ಬಾಯ್.